पूज्याय राघवेन्द्राय सत्यधर्मरताय च। ಅಮ್ಮ ಇವಾಗ ಮಾತಾಡಬೇಕಾದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ಏನಂದ್ರೆ ಪೀಠಾಧಿಪತಿಗಳ ಬಗ್ಗೆ ಮಾತಾಡ್ತಿದ್ವಿ. ಪೀಠಾಧಿಪತಿಗಳಂದ್ರೆ ಏನು, ಯಾಕೆ ಪೀಠಾಧಿಪತಿಗಳನ್ನ ಮಾಡ್ತಾರೆ ಅಂದ್ರೆ ಏನು, ಇದರ ಅರ್ಥ ನಮಗೆ ತಿಳಿಸ್ಕೊಡಿ. ನೋಡಿ, ಪೀಠಾಧಿಪತಿ ಅಂದರೆ ನೆನ್ನೆನೂ ಸಹ ಮಾತಾಡಿದ್ದೀವಿ. ಪೀಠಾಧಿಪತಿ ಅಂತ ಹೇಳ್ತೀವಿ. ಪೀಠ ಅಂದ್ರೇ ಆ ಭಗವಂತ ಕೂತಿದ್ದಂಥ ಸ್ಥಳ. ಯಾರು ಪೀಠ ಅಂತ ಅಂದರೆ ಎಲ್ಲಿ ಪೀಠಾಧಿಪತಿಗಳು ಇರ್ತಾರೆ ಅಂತ ಅಂದರೆ ಮಠಗಳಲ್ಲಿ ಖಂಡಿತ ಇರ್ತಾರೆ. ಯಾಕೆ ಅಂತಂದರೆ ಆ ಪೀಠಕ್ಕೆ ಅಲಂಕಾರ ಮಾಡಿ ಸಹ ಪೂಜೆ ಮಾಡ್ತಾರೆ. ಯಾಕೆಂದರೆ ಭಗವಂತ ಅವತಾರ ಮಾಡಿದ್ದಂಥ ಟೈಮಲ್ಲಿ ಅಲ್ಲಿ ಕೂತಿದ್ದಂಥ ಸ್ಥಳನ ಪೀಠ ಅಂತ ಕರೀತಾರೆ. ಆ ಪೀಠ ಆದಿಯಿಂದ ಬಂದಂಥದ್ದು. ಆ ಪೀಠ ಆದಿಯಿಂದ ಬಂತದ್ದು. ಆ ಪೀಠ ಅಧಿಪತಿ, ಅಲ್ಲಿರೋಂಥವ್ರು ಅಧಿಪತಿನೇ. ಹಾಗಾಗಿ ಅಲ್ಲಿರೋಂಥ ಪೀಠದಲ್ಲಿ ಕೂತಿದ್ದಂಥ ಆ ಭಗವಂತನಿಗೆ ಪೀಠಾಧಿಪತಿ ಅಂತ ಕರಿತೀವಿ. ಆ ವಂಶದಲ್ಲಿ ಬರೋ ಅಂಥವ್ರಿಗೆ, ಇವಾಗ ನನಗೆ ಬೇರೆದೇ ಎಷ್ಟು ಅಷ್ಟೊಂದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಂಥದ್ದೆಲ್ಲ ಮಂತ್ರಾಲಯದ ಮಾತ್ರನೇ. ಹಾಗಾಗಿ ನನಗೆ ಮಂತ್ರಾಲಯ ಮಾತ್ರನೇ ಜಾಸ್ತಿ ವಿಷಯ ಗೊತ್ತಿರೋದು. ಹಾಗಾಗಿ ಆ ಮಂತ್ರಾಲಯದಲ್ಲಿರೋ ಅಂಥದ್ದೇ ನಾನು ಹೇಳ್ತೀನಿ. ಸ್ವಾಮೀಜಿ, ಇವಾಗ ನಮ್ಮ ಸ್ವಾಮೀಜಿ ಇರೋಂಥವ್ರಿಗೆ ಮುಂದೆ ಇದ್ದಿದ್ದವರು ಸುಮತೀಂದ್ರ ಸ್ವಾಮೀಜಿ, ಅದಕ್ಕೆ ಮುಂಚೆ ಇದ್ದವರು ಸುಷಮೀಂದ್ರ ಸ್ವಾಮೀಜಿ, ಅದಕ್ಕೆ ಮುಂಚೆ ಇದ್ದವರು ನಮ್ಮ ಸ್ವಾಮೀಜಿಯವ್ರ ತಾತ. ಹಾಗಾಗಿ ಇವ್ರು 4 ಜನ್ರೇಷನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅವ್ರು ಕೂತಿದ್ದಂಥ ಪೀಠನ ಕಣ್ ತುಂಬಿಸ್ಕೊಂಡಿದ್ದೀನಿ ನಾನು. ಕಾರಣ ರಾಘವೇಂದ್ರ ಸ್ವಾಮಿನೇ ಆ ಪೀಠದಲ್ಲಿ ಕೂತಿದ್ರು, ಮಧ್ವಾಚಾರ್ಯರಿದ್ದರು, ಅಲ್ಲಿ ಕೂತಿದ್ರು ಅನ್ನೋ ಅಂಥದ್ದು ಆದಿ. ನೋಡಿ, ಆ ಪೀಠಾಧಿಪತಿ, ಆ ಪೀಠಕ್ಕೆ ಅಧಿಪತಿ ಆಗಿರೋರು ಆ ಪೀಠಾಧಿಗಳು ಮಾತ್ರನೇ. ಹಾಗಾಗಿ ಆ ಪೀಠಾಧಿಪತಿಗಳಿಗೆ ಏನೊಂದು ಗೌರವ, ಏನು ಒಂದು ಘನತೆ, ನಾವು ಕೊಡಬೇಕಾಗಿರೋಂಥ ಮರ್ಯಾದೆ ಏನು ಅಂತಂದರೆ, ಅವ್ರಿಗೆ ಎಷ್ಟೇ ದೇವರಲ್ಲಿ ಕೂತಿದ್ದಾಗ ನಾವೆಷ್ಟು ಭಯಭಕ್ತಿಯಿಂದ ಭಗವಂತನ ಪೂಜಿಸ್ತೀವಿ, ಪ್ರಾರ್ಥನೆ ಮಾಡ್ತೀವೋ ಅಷ್ಟೇ ಮರ್ಯಾದೆ ನಾವು ಈಗಲೂ ಕೊಡಬೇಕು ಅನ್ನೋಂಥದ್ದು. ಹಾಗಾಗಿ ಈಗಿರೋಂಥ ಸ್ವಾಮೀಜಿಗೂ ಸಹ ನಾವು ಹೋದರೆ ನಮಸ್ಕಾರ ಮಾಡಿ ಅಕ್ಷತೆ ತೊಗೊಳ್ಳೋದಾಗಲಿ, ಒಂದು ಕಾಯಿ ತೊಗೊಳ್ಳೋದಾಗಲಿ, ಸಂಕಲ್ಪ ಕಾಯಿ ಅಲ್ಲಿ ಕೊಡೋಂಥ ಯಂತ್ರ ತಗೊಳ್ಳೋದಾಗಲಿ ಭಯ ಭಕ್ತಿಯಿಂದ ನಾವು ಖಂಡಿತ ದರ್ಶನ ಮಾಡ್ಕೋಬೇಕು. ಹಾಗಾಗಿ ಅವರು ಕೊಡೋಂಥ ದೂರದಲ್ಲಿ ನಿಂತೇ ನಮಸ್ಕಾರ ಮಾಡಬೇಕು. ನೋಡಿ, ಆ ಪೀಠಾಧಿಪತಿಗಳು ಅನ್ನೋಂಥದ್ದು ಸನ್ಯಾಸಿ ತಗೊಂಡು ಪೀಠಕ್ಕೆ ಹೋಗಿ ಅಧಿಪತಿ ಆಗಿರ್ತಾರೆ. ಸರ್ವ ಅಧಿಕಾರಿನೂ ಅವರೇ ಆಗಿರ್ತಾರೆ. ಹಾಗಾಗಿ ಅವರಲ್ಲಿ ನೋಡಿ, ಅವರ ತಾಯಿ ತಂದೆ ಇದ್ದಾರೆ ಅಂತ ಅಂದರೆ ಅವ್ರ ತಾಯಿಗೆ ಮಾತ್ರನೇ ಅವರು ನಮಸ್ಕಾರ ಮಾಡಬೇಕು, ತಂದೆಗೆ ಮಾಡೋಂಗಿಲ್ಲ. ಯಾಕೆ ಅಂತ ಅಂದರೆ ಸನ್ಯಾಸಿ ಆದಮೇಲೂ ಸಹ ತಾಯಿಗೆ ಮಕ್ಕಳಿಗಿರೋಂಥ ಬಂಧ ಆ ಭಗವಂತ ದೂರನೇ ಮಾಡಿಲ್ಲ ನೋಡಿ. ಹಾಗಾಗಿ ಪೀಠಾಧಿಪತಿ ಆದ್ರೂ ಸರಿ ಆ ತಾಯಿ ಮಾತ್ರನೇ ಅವ್ರನ್ನ ಆಶೀರ್ವಾದ ಮಾಡಬೇಕು, ಆ ತಾಯಿ ಮಾತ್ರನೇ ಅವ್ರಿಗೆ ಏನು ಬೇಕಾದರೂ ಮಾಡೋ ಅಂಥದ್ದು. ಬೇರೆ ಹೆಣ್ಮಕ್ಳು ಯಾರೂ ಅವ್ರನ್ನ ಮುಟ್ಟಬಾರ್ದು. ಅದೇ ರೀತಿ ಯಾರಿಂದನೂ ಅವರು ಈವನ್ ತಂದೆಗೂ ಸಹ ಅವ್ರು ನಮಸ್ಕಾರ ಮಾಡಬಾರ್ದು. ಯಾಕೆಂದರೆ ಅವರು ಆ ಭಗವಂತನಿಗೆ ಈಕ್ವಲ್ ಆಗ್ತಾರೆ ಅಂತ ಅನ್ನೋದು ಸಂಪ್ರದಾಯ ಇದೆ. ಹಾಗಾಗಿ ಆ ಪೀಠಾಧಿಪತಿಗಳಿಗೆ ಇರೋಂಥ ಗೌರವನ ಖಂಡಿತ ಕೊಡಿ. ಅದೇ ರೀತಿಯ ಮಂತ್ರಾಲಯದಲ್ಲಿರೋ ಅಂಥದ್ದು ಈ ಒಂದು ವಿಶೇಷತೆ. ಹಾಗಾಗಿ ನನಗೆ ಎಲ್ಲ ಗೊತ್ತಿರೋ ಅಂಥದ್ದು ನಮ್ಮ ಮಂತ್ರಾಲಯದ ಬಗ್ಗೆ ಮಾತ್ರನೇ. ಹಾಗಾಗಿ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಲಿ. ಅಮ್ಮ, ಇವಾಗ ರಾಘವೇಂದ್ರ ರಾಯರ ಬಗ್ಗೆ ಮಾತಾಡ್ತಿದ್ದೀವಿ. ಇನ್ನೊಂದು ಹೇಳಬೇಕಾದ್ರೆ ಈ ಒಂದು ಸಂಕಲ್ಪದ ಬಗ್ಗೆ ಮಾತಾಡೋದಾದರೆ ಆಯಿತು, ರಾಯರ ಬಗ್ಗೆ ನೆನೆಯೋದಾಗಲಿ, ಅವ್ರನ್ನ ಸ್ಮರಿಸೋದಾಗಲಿ, ಎಷ್ಟು ಹೇಳಿದ್ರೂ ನಾವು ಸ್ಮರಣೆ ಮಾಡಿದ್ರೂ ಕಡಿಮೆನೇ. ಸೊ ಇವಾಗ ಹೇಳೋದಾದರೆ, ನೀವು ಈಗ ರಾಘವೇಂದ್ರ ರಾಯರ ಒಂದು ಬಗ್ಗೆ ನೋಡ್ಕೊಂಡು ಬಂದಿದ್ದೀರಾ. ನೀವು ಈ ಸ್ಥಳದಲ್ಲೇ ಕೂತ್ಕೊಂಡು ರಾಯರು ಏನು ಮಾಡ್ತಾ ಇದ್ದಾರೆ ಅನ್ನೋದೊಂದು ಕಲ್ಪನೆಯಲ್ಲಿ ನೀವು ಹೇಳ್ತೀರಾ. ನಿಜ, ನೀವು ಕೇಳಿದ್ದೀನಿ ನಿಮ್ಮಿಂದ. ಸೊ ಇವಾಗ ರಾಯರ ಇವತ್ತು ಶನಿವಾರ ಕೂಡ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಪೂಜೆ ವಿಶೇಷತೆ ಇವತ್ತು ಯಾವ ರೀತಿಯಾಗಿರುತ್ತೆ, ಪೂಜೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಅಮ್ಮ ನಮಗೆ. ನೋಡಿ, ಇವತ್ತು ಯಾಕೆ ಅಂತಂದರೆ ಅಕ್ಷಯ ತೀರ್ಥಿ ಬರ್ತಾ ಇದೆ. ಈಗಲೇ ಗಂಧ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅರಿಯೋದಕ್ಕೆ. ಸುಮಾರು ಅಂದ್ರೇನು ರಾಘವೇಂದ್ರ ಸ್ವಾಮಿಗೆ ಬೃಂದಾವನಕ್ಕೆಲ್ಲ ಗಂಧ ಲೇಪನ ಮಾಡ್ತಾರೆ. ತುಂಬಾ ಗಂಧದಿಂದನೇ ಅಲಂಕಾರ ಮಾಡಿ ವಾದೀಂದ್ರ ಸ್ವಾಮಿಗೂ ಸರಿ, ರಾಘವೇಂದ್ರ ಸ್ವಾಮಿಗೂ ಸರಿ, ರಾಘವೇಂದ್ರ ಸ್ವಾಮಿನ ಮಠದಲ್ಲಿ ಇದ್ದಂಥ ಪೀಠಾಧಿಪತಿಗಳು ಎಲ್ಲ ದೇವರಾಗಿರೋ ಅಂಥವರ ಎಲ್ಲ ಶಿಷ್ಯರುಗಳಿಗೂ ಸಹ ಆ ಅಲಂಕಾರ ಫುಲ್ಲು. ಅವತ್ತು ಹೂವಿನ ಅಲಂಕಾರ ಇರಲ್ಲ, ಫುಲ್ಲು ಗಂಧದ ಅಲಂಕಾರನೇ ಇರುತ್ತೆ ಭಗವಂತನಿಗೆ. ಗಂಧದಿಂದನೇ ಅಲಂಕಾರ ಮಾಡಿ
ಭಗವಂತನಿಗೆ ನೀಟಾಗಿ ಅವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಫುಲ್ಲು ಗಂಧದಿಂದನೇ ಭಗವಂತನಿಗೆ ಅಭಿಷೇಕ ಮಾಡಿರ್ತಾರೆ. ಯಾಕೆ ಅಂತಂದರೆ ಅಭಿಷೇಕನ ಅಲಂಕಾರ ಮಾಡಿರ್ತಾರೆ, ಯಾವುದೊಂದು ಹೂ ಹಾಕೋದಿಲ್ಲ, ಒಂದು ಸುಮ್ಮನೆ ಜಸ್ಟ್ ಒಂದು ತುಳಸಿ ಹಾಕಿರ್ತಾರೆ, ಗೋಲ್ಡಲ್ಲಿ ಮಾಡಿರೋ ಅಂಥ ತುಳಸಿ ಮಾಲೆ ಹಾಕಿರ್ತಾರೆ. ಈಗ ನವರತ್ನ ಅದೆಲ್ಲ ಬಂದ್ಬಿಟ್ಟಿದೆ, ಬೇಕಾದಷ್ಟು ಅಲಂಕಾರ ಇರುತ್ತೆ, ಆದ್ರೂ ಸಹ ಗಂಧದಿಂದನೇ ಶ್ರೇಷ್ಠವಾಗಿ ಭಗವಂತನಿಗೆ ಮಾಡಿರ್ತಾರೆ. ಆವತ್ತಿನ ದಿವಸ ಆ ಗಂಧದಲ್ಲಿ ಮಾಡಿರೋ ಅಂಥ ಗಂಧನ ಒಂದು 3 ದಿವಸ ಬಿಟ್ಕೊಂಡ್ಮೇಲೆ ಬರೋ ಭಕ್ತಾದಿಗಳಿಗೂ ಸಹ ಆ ಗಂಧನ ಹಂಚ್ತಾರೆ. ಯಾಕೆಂತಂದರೆ ಅದು ಸುಮ್ಮನೆ ಜಸ್ಟ್ ಒಂದಿಷ್ಟೇಷ್ಟು ಬಾಯಲ್ಲಿ ಹಾಕ್ಕೊಬೇಕು ಅಷ್ಟೇ, ನೀರಲ್ಲಿ ಕಲಸಿ ಆ ನೀರನ್ನು ಕುಡಿಬೇಕು, ನಮ್ಮಲ್ಲಿರೋ ಅಂಥ ಅನಾರೋಗ್ಯ ಕೂಡ ಸರಿಯಾಗುತ್ತೆ ಅನ್ನೋಂಥದ್ದು ಇದೆ. ನೋಡಿ, ರಾಘವೇಂದ್ರ ಸ್ವಾಮಿ ಈಗೇನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ತಯಾರಾಗ್ತಾವ್ರೆ ಅಕ್ಷಯ ತೀರ್ಥಿಗೆ. ಯಾಕೆಂದರೆ ಅಗ್ನಿ ನಕ್ಷತ್ರ ಅಗ್ನಿ ಮಂತ್ರ ಹೇಳಿ ಭಗವಂತ ಆ ಗಂಧನ ದೇಹದಲ್ಲಿ ಹಚ್ಕೊಂಡವ್ರಿಗೆಲ್ಲ ಒಂಥರ ಅಲರ್ಜಿ ಬಂದ್ಬಿಟ್ಟು ಆ ಮಂತ್ರ ಹೇಳಿದ್ಮೇಲೆ, ಆ ಅಗ್ನಿ ಮಂತ್ರ ಹೇಳಿದ್ಮೇಲೆ ಅವ್ರಿಗೆಲ್ಲ ಸರಿಯಾಗಿರೋ ಅಂಥದ್ದು. ಹಾಗಾಗಿ ಅದರಿಂದ ಭಗವಂತನಿಗೆ ಗಂಧ ಲೇಪನ ಪೂಜೆ ನಡೀತಾನೆ ಇದೆ ಅಕ್ಷಯ ತೀರ್ಥಿಗೆ. ತುಂಬ ವಿಶೇಷತೆ ಇರುತ್ತೆ ಅಕ್ಷಯ ತೀರ್ಥಿ ದಿವಸ, ಬೇಕಾದಷ್ಟು ಪೂಜೆಗಳು ರಶ್ ಆಗಿರುತ್ತೆ, ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ವಿಶೇಷತೆ ಇರುತ್ತೆ. ನಾನು ತುಂಬ ಬೇಕಾದಷ್ಟು ಅಕ್ಷಯ ತೀರ್ಥಿನ ನೋಡಿದ್ದೀನಿ ನಾನು ಮಂತ್ರಾಲಯದಲ್ಲಿ. ಹಾಗಾಗಿ ನೀವೂ ಸಹ ಎಲ್ಲರೂ ಹೋಗಿ ಸಂತೋಷವಾಗಿ ಭಗವಂತನ ಸೇವನೆ ಮಾಡ್ಕೊಳ್ಳಿ. ಈಗ ನೋಡಿ, ಶನಿವಾರ ದಿವಸ ಏನು ಮಾಡ್ತಾರೆ ರಾಯರು, ಹೇಗೆ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಹೇಗೆ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಪಂಚಮುಖಿಗೆ ಹೋಗ್ತಾರೆ ನೋಡಿ, ದಿನನಿತ್ಯ ಭಗವಂತ ಎಲ್ಲೆಲ್ಲ ಹೋಗಿದ್ರೋ ಎಲ್ಲ ಕಡೆಗೂ ದಿನನಿತ್ಯ ಹೋಗ್ತಾ ಇದ್ದಾರೆ. ಈಗಲೂ ಸಹ ಸದಾಕಾಲ ಆ ಪಂಚಮುಖಿಲಿ ಹೋಗಿ 1 ಸೆಕೆಂಡಲ್ಲಿ ಭಗವಂತ ಕೂತ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತು ಶನಿವಾರ ಕೇಳಬೇಕೆ, ಖಂಡಿತ ರಾಘವೇಂದ್ರ ಸ್ವಾಮಿಯಲ್ಲಿ ಹೋಗಿ ದರ್ಶನ ಮಾಡಿರ್ತಾರೆ. ಅದೇ ರೀತಿಯಲ್ಲಿ 1 ಸೆಕೆಂಡ್ ಧ್ಯಾನ ಮಾಡಿಬಿಟ್ಟು ಬಂದು ಸೇರ್ಕೊತಾರೆ ಬೃಂದಾವನಕ್ಕೆ. ನೋಡಿ, ಅದೆಷ್ಟು ಒಂದು ಹೇಳೋದಕ್ಕೆ ಖುಷಿ ಆಗುತ್ತೆ. ಆ ಭಗವಂತನ ಲೀಲೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ವಿಶೇಷತೆ ಇದೆ ರಾಯರಲ್ಲಿ. ಇವತ್ತು ಸಹ ಹೋಗೋಂಥವ್ರಿಗೆ ಶನಿವಾರ ದಿವಸ ಹೋಗ್ತಾ ಇದ್ದೀರಾ, ಆ ರಾಘವೇಂದ್ರ ಸ್ವಾಮಿ ಮುಂದೆನೇ ಇರೋ ಅಂಥ ಪ್ರಾಣದೇವ್ರಿಗೂ ಸಹ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ನಾವು ಮಾಡಿಸ್ಬೋದು ಅಂತ ನೆನೆಸ್ಕೊಳ್ಳೋರು ಸೇವಾ ಚೀಟ್ ತಗೊಂಡು ಖಂಡಿತ ಮಾಡಿಸ್ಬೋದು. ಅಕ್ಷಯ ತೀರ್ಥಿ ದಿವಸ ಮೇಯ್ನ್ ನೀವು ಮಾಡಬೇಕಾಗಿರೋ ಅಂಥದ್ದು, ಹೋಗೋ ಅಂಥವ್ರು ಭಕ್ತಾದಿಗಳು ಏನು ಬೇಕಾದರೂ ಕೊಡಿ ಮಾಂಚಾಲಮ್ಮನವ್ರಿಗೆ. ಅದೇ ರೀತಿ ತುಪ್ಪ ಮರಿದೀರ ತೊಗೊಂಡೋಗಿ ಕೊಡಿ ಮೂಲರಾಮರ ಪೂಜೆಗೋಸ್ಕರ. ಅದು ಮೂಲರಾಮರ ಪೂಜೆಗೆ ಹೋಗ್ಬಿಟ್ಟು ಪರಿಮಳ ಪ್ರಸಾದಕ್ಕೆ ಹೋಗುತ್ತೆ, ಆ ಪರಿಮಳ ಪ್ರಸಾದಕ್ಕೆ ಯೂಸ್ ಮಾಡ್ತಾರೆ. ಹೋಗೋಂಥ ಭಕ್ತಾದಿಗಳು ಸುಮ್ಮನೆ ಬರೀ ಕೈಯಲ್ಲಿ ಹೋಗಬೇಡಿ, ಭಗವಂತನಿಗೆ ನಿಮ್ಮಿಂದ ಆಗಿದ್ದಂಥದ್ದನ್ನ ಅಲ್ಲಿ ಭಗವಂತನಿಗೆ ಏನಾದರೂ ಒಪ್ಪಿಸಿ, ಅದೇ ನಿಮಗೆ ಸಂಕಲ್ಪ. ಅವ್ರ ಹತ್ರ ಹೋಗಿ ಸೇರಿತು, ನಮ್ಮ ಕಷ್ಟ ಸಂಕಲ್ಪ ಅವ್ರು ತೊಗೊಂಡ್ರು, ಅವ್ರ ಸಂಕಲ್ಪನ ನಮಗೆ ಕೊಡ್ತಾರೆ. ಹಾಗಾಗಿ ಭಗವಂತ ಇವತ್ತಿನ ದಿವಸ ಶನಿವಾರ ದಿವಸ ಅವ್ರು ಮಾಡೋ ಅಂಥದ್ದು ಸಖತ್ತಾಗಿದೆ ವಿಷಯಗಳು. ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೆ ಆಂಜನೇಯನಾಗಲಿ, ಆ ಥರ ನಾರಾಯಣ ಆಗಲಿ, ಈ ಥರ ಬೇಕಾದಷ್ಟಿದೆ. ಎಲ್ಲರೂ ಅವರು ಯಾರೆಲ್ಲ ಅವ್ರಿಗೆ ಇದು ಮಾಡಿದಾರೋ ಎಲ್ಲರೂ ಸೇರಿ ಇವತ್ತಿನ ದಿವಸ ಅವ್ರ ಹತ್ರ ಫುಲ್ಲು ಬೃಂದಾವನ ಸುತ್ತಿ ನಿಂತಿರ್ತಾರಂತೆ, ನಿಂತು ಅವ್ರನ್ನ ಆಶೀರ್ವಾದ ಮಾಡ್ತಾನೆ ಇರ್ತಾರಂತೆ. ಆ ಆಶೀರ್ವಾದದಿಂದ ನಮಗೂ ಸಹ ಆಶೀರ್ವಾದ ಮಾಡ್ತಾ ಇರ್ತಾರೆ. ಭಗವಂತರ ಅನುಗ್ರಹ ಸದಾ ಕಾಲ ಎಲ್ರಿಗೂ ಇರಲಿ. ಎಸ್ ಅಮ್ಮ, ನೀವು ಮಾತಾಡ್ತಾ ಇರಬೇಕಾದ್ರೆ ನಮಗೆ ಸ್ವತಃ ಏನೋ ಇನ್ನೂ ಕೇಳ್ತಾ ಇರಬೇಕು. ನಿಮ್ಮ ಒಂದು ಮುಖಾಂತರ ಮಾತುಗಳನ್ನು, ರಾಘವೇಂದ್ರ ರಾಯರ ಒಂದು ಮಹಿಮೆಗಳನ್ನು ನೀವು ಹೇಳ್ತಾ ಇದ್ರೆ ನಾವು ಕುತ್ಕೊಂಡು ಇನ್ನೂ ಕೇಳ್ತಾರೆ, ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ ನೀವು ಹೇಳ್ತಿರ್ಬೇಕಾದ್ರೆ. ಇನ್ನೊಂದು ಹೇಳಬೇಕಾದ್ರೆ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಮೊನ್ನೆ ನಾವು ಆಫೀಸ್ಗೆ ಕರ್ಕೊಂಡು ಬಂದಿದ್ವಿ ರಾಯರ ಮೂರ್ತಿಗಳನ್ನು. ಸೊ ಇವಾಗ ಯಾವ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದೀರಾ ಅಮ್ಮ, ಮನೆಯಲ್ಲಿ ಕೂಡ ಮಾಡ್ತಾ ಇದ್ದೀರಾ ಅಂತ? ಆಫೀಸ್ಗೆ ತುಂಬಾ ಜನ ಬರ್ತಾ ಇದ್ದಾರೆ ಅನ್ನೋದು ಹೇಳಿ. ನಿನ್ನೆ ದಿವಸ ನೋಡಿ ಒಂದು ಸ್ಪೆಷಲ್ ಪೂಜೆ ಮಾಡಿದೆ, ರಾತ್ರಿ ಲೇಟ್ ಆಯಿತು ಮುಗಿಯೋಕ್ಕೆ, 11:30 ಗಂಟೆ ಸಹ ಆಗೋಯಿತು. ಕಾರಣ ಏನು ಅಂತಂದರೆ ಅದು ನಾಳೆ ಇಲ್ಲಾಂದರೆ ನಾಡ್ದು ವಿಡಿಯೋ ನಿಮ್ಗೆ ಹಾಕ್ತೀವಿ. ಆ ಥರ ಒಬ್ಬೊಬ್ಬರು ಒಂದೊಂದು ರೀತಿ ಪೂಜೆಗಳು ಮಾಡ್ತಾ ಇದ್ದಾರೆ. ಆ ಭಕ್ತರು ಇಡೋಂಥ ಪೂಜೆ, ಆ ಭಕ್ತರುಗಳಿಗೆ ಆತ್ಮಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಸಂಕಲ್ಪ ಮಾಡ್ತೀನಿ, ರಾಘವೇಂದ್ರ ಸ್ವಾಮಿ ಕೈ ಕೊಟ್ಟು ಆದಷ್ಟು ಬೇಗ ಎಲ್ಲರೂ ನಡೆಸಬೇಕು ಕೈ ಕೊಟ್ಟು. ಅದೇ ರೀತಿ ಎಂಥದ್ದೇ ಆಗಿರಲಿ, ಆ ಭಗವಂತ ಕಷ್ಟ ಏನೇ ಬಂದಿರಲಿ ಆ ಪರಿಹಾರ ಮಾಡಬೇಕು. 2 ಕೈನೂ ಹಿಡ್ಕೊಂಡು ನಮ್ಮ ಕಷ್ಟನೆಲ್ಲ ಭಗವಂತ
ಅಂತ ತೊಗೊಂಬಿಡ್ಬೇಕು, ನಮಗೇನೇನು ಬೇಕೋ ಎಲ್ಲನೂ ಕೊಡಬೇಕು ಅಂತ ಸಂಕಲ್ಪ ಮಾಡ್ತೀನಿ. ಖಂಡಿತ ಆ ಪೂಜೆ ಇಡಾಂಥ ಭಕ್ತರುಗಳಿಗೆ ದೀರ್ಘ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಆ ಭಗವಂತ ಇಷ್ಟಾರ್ಥ ಕಾರ್ಯ ಸಿದ್ಧಿ ಮಾಡಿ ಸರ್ವಾರ್ಥ ಕಾರ್ಯವನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಭಗವಂತನಲ್ಲಿ ಇಷ್ಟಾರ್ಥ ಏನು ಅಂತ ಅಂದರೆ ಎಲ್ಲ ಜೀವರಾಶಿಗಳಲ್ಲೂ ಆ ಭಗವಂತ ಬಾಳ್ತಾ ಇದ್ದಾರೆ ಅಂತ ಅನ್ನೋದು ಭಗವದ್ಗೀತೆಯಲ್ಲೇ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆದ್ರೇನು ಸಹ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸಿಕ್ತು ಅಂದರೆ ಬೇರೆ ಏನೂ ಬೇಕಾಗಿಲ್ಲ. ಇವಾಗ ಎಷ್ಟು ಜನ ಮಾಡಿದಾರೋ ಪೂಜೆ, ಅಷ್ಟು ಪೂಜೆಗೂ ಪ್ರತಿಫಲ ಸಿಗ್ತಾ ಇದೆ. ಖಂಡಿತ ಸಿಗುತ್ತೆ, ನಂಬಿಕೆಯಿಂದ ಇರಿ. ಅದೇ ರೀತಿ ಸಂಶಯಪಟ್ಟು ಏನೊಂದು ಮಾಡಬೇಡಿ. ಆದರೆ ಮನಸ್ಸಲ್ಲಿರೋ ಅಂಥದ್ದು ಏನೇ ಆಗಿರಲಿ ಧೈರ್ಯದಿಂದ, ನಂಬಿಕೆಯಿಂದ, ತನ್ನಂಬಿಕೆಯಿಂದ, ಭಕ್ತಿಯಿಂದ ಪೂಜಿಸಿ ಅವ್ರನ್ನ ಖಂಡಿತ ಒಲಿತಾರೆ ಭಗವಂತ. ಅವರಿಂದ ನನ್ನಿಂದ ಆಗಲ್ಲ ಅಂತ ಅವ್ರು ಯಾವತ್ತೂ ಹಿಂಜರ್ಗಿಲ್ಲ, ಜಗ್ಗೋದು ಇಲ್ಲ. ಅವ್ರು ನಮಗೋಸ್ಕರನೇ ಹುಟ್ಟಿ ಬಂದಿದ್ದಂಥ ಮಹಾನುಭಾವ, ಅವರ ಅವತಾರ ಮಹಾಪುರುಷ, ಕೇಳಿದ್ದನ್ನೇ ಕೊಡೋಂಥ ಕಾಮಧೇನು ಅವರು. ಖಂಡಿತ ಭಗವಂತನ ನಂಬಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸಿಗಲಿ. ಎಸ್ ಅಮ್ಮ, ಇವಾಗ ನಾವು ಮಾತಾಡಬೇಕಾದ್ರೆ ರಾಘವೇಂದ್ರ ರಾಯರ ಪ್ರತಿಯೊಬ್ಬ ಭಕ್ತರು ನಮಗೆ ಏನೋ ಒಂದು ಆಗಬೇಕು, ಆಗಲೇ ಅಂದರೆ ನಾವು ದೇವರನ್ನ ಸ್ಮರಿಸಬಾರ್ದು ಅನ್ನೋ ದೇವ್ರ ಮೇಲೆ ಇರ್ತಕ್ಕಂಥ ನಂಬಿಕೆನ ಕಳ್ಕೊಂಡು ದೇವ್ರ ಮೇಲೆ ಅಪವಾದಗಳನ್ನ ಹೊರಿಸೋದು, ಇಲ್ಲ ನಮ್ಮ ಕೋರಿಕೆನೇ ಈಡೇರಿಲ್ಲ ನಾವು ಯಾಕೆ ಹೋಗಬೇಕು ಅನ್ನೋದನ್ನು ಹೇಳ್ತಿರ್ತಾರೆ ಕೆಲವೊಂದಿಷ್ಟು ಜನ. ಆ ಥರ ಜನಗಳಿಗೆ ದೇವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸವನ್ನು ಕಳೆದುಕೊಳ್ಬೇಡಿ ಅನ್ನೋದನ್ನು ಯಾವ ರೀತಿಯಾಗಿ ನೀವು ಜನರಿಗೆ ಹೇಳ್ತೀರಾ? ಖಂಡಿತ ನೋಡಿ, ಒಂದು ಇವಾಗ ನೀವು ಹೇಳಿದ್ರ ರಾಯರ ಬಗ್ಗೆ ಹೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು, ನಮ್ಮ ಮನಸ್ಸೇ ಯಾವ ಕಡೆನೂ ಹೋಗೋದಿಲ್ಲ, ಒಂದು ಏಕಾಗ್ರದಿಂದ ಇದ್ದು ಕೇಳಬೇಕು ಅಂತ ಅನ್ನಿಸ್ಬಿಡುತ್ತೆ, ಇಲ್ಲೇ ಇದ್ಬಿಡ್ತೀವಿ ಅಂತ ಆ ಮಾತಂದ್ರೆ ಅದು ಎಲ್ರಿಗೂ ಬರಲ್ಲ ನೋಡಿ. ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ. ಖಂಡಿತ ಅದಕ್ಕೆ ಹೇಳೋದು ರಾಘವೇಂದ್ರ ಸ್ವಾಮಿ ಏಕಚಕ್ರಂ ಸದಾಭೋಗಿ. ಯಾವುದೇ ಒಂದು ರೀತಿಲೇ ಆಗಲಿ, ಯಾವುದೇ ಒಂದು ಟೈಮಲ್ಲಾಗಲಿ, ಯಾವುದೇ ದಿನ ಆಗಿರಲಿ ಅವರು ಚೇಂಜ್ ಆಗಿದ್ದೇ ಇಲ್ವಂತೆ. ಇಷ್ಟು ಯುಗಗಳಿಯು ಕೃತಾಯುಗದಿಂದ ಈ ದಿನವರೆಗೂ ಸಹ ಯಾವ ಕಾರಣಕ್ಕೂ ಅವರು ಚೇಂಜ್ ಆಗಿದ್ದೇ ಇಲ್ವಂತೆ ನೋಡಿ. ಅಂಥ ಮಹಾನುಭಾವನ ಪೂಜಿಸೋಕ್ಕಾಗಲಿ, ರಾಘವೇಂದ್ರ ಸ್ವಾಮಿ ಅಂತ ಅಲ್ಲ, ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ತಗೊಳ್ಳಿ, ಶೃಂಗೇರಿ ಶಾರದಾಂಬ ತಗೊಳ್ಳಿ, ಇದೇ ರೀತಿ ಅನ್ನಪೂರ್ಣೇಶ್ವರಿ ವರನಾಡು ಅನ್ನಪೂರ್ಣೇಶ್ವರಿ ತಗೊಳ್ಳಿ, ತಾಯಿ ಮೂಕಾಂಬಿಕೆ ಎಷ್ಟೋ ಇದೆ, ಹೇಳ್ತಾ ಹೋಗ್ಬೋದು. ಯಾವ ದೇವ್ರನ್ನೂ ನಾನು ಪೂಜಿಸಲ್ಲ, ನನಗೆ ನಂಬಿಕೆ ಇಲ್ಲ ಅಂದಮೇಲೆ ಅವರು ಮಾಡ್ತಾ ಇರೋ ಅಂಥದ್ದು ಏನೇ ಆಗಲಿ ಅವ್ರಿಗೆ ಸಕ್ಸಸ್ ಆಗಿದೆ ಅಂದರೆ ಒಬ್ಬೊಬ್ಬರು ಅವ್ರ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ದಾನ ಧರ್ಮ ಮಾಡ್ತಾರೆ, ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಎಷ್ಟೋ ಜನ ಮಕ್ಕಳಿಗೆ ಓದಿಸ್ತಾರೆ. ಅದೇ ರೀತಿ ಒಂದೊಂದು ಕುಟುಂಬಕ್ಕೂ ಏನೇನು ಬೇಕೋ ಅದನ್ನೆಲ್ಲ ಸಪ್ಲೈ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ದೇವ್ರ ನಂಬಿಕೆ ಇದೆ, ಆದರೆ ಹೊರಗಡೆ ತೋರಿಸ್ಕೊಳ್ಳಲ್ಲ. ಒಳ್ಳೆಯದನ್ನು ಮಾಡ್ತಾ ಇರೋದಕ್ಕೇ ದೇವರು ಒಳ್ಳೆಯದನ್ನು ಕೊಡ್ತಾ ಇರ್ತಾರೆ. ಆದರೆ ದೇವರನ್ನು ನಂಬಲ್ಲ, ತಾನು ನಂಬಲ್ಲ. ನನ್ನ ಮೇಲೆ ನನಗೂ ನಂಬಿಕೆ ಇಲ್ಲ, ದೇವ್ರ ಮೇಲೂ ನಂಬಿಕೆ ಇಲ್ಲ, ನಾನು ಪೂಜಿಸೋದೇ ಇಲ್ಲ ಅಂತ ಅನ್ನೋರನ್ನ ಖಂಡಿತ 100% ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರು ಹುಟ್ಟುಗುಣ ಸುಟ್ರೇನೂ ಹೋಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಲ್ಲಿ ಬಂದಿರೋ ಅಂಥ ಗುಣ ಖಂಡಿತ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಭಗವಂತ ನೆನೆಸ್ಕೊಂಬಿಟ್ರೆ ಸಾಕು, ಅವ್ರನ್ನ 1 ಸೆಕೆಂಡಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಚೇಂಜ್ ಆಗಬಾರ್ದು, ನಾನು ಇದೇ ಥರ ಅನ್ನೋನ್ನ ಆ ಭಗವಂತ ಕೂಡ ಚೇಂಜ್ ಮಾಡಲ್ವಂತೆ. ಯಾಕೆ ಹೇಳಿ? ಕಾರಣ ನೀನು ಇದನ್ನೇ ಮಾಡಿ ಈ ಕರ್ಮದಲ್ಲೇ ಈಗಲೂ ಮಾಡ್ತಾ ಇದೆಯಾ, ಅದಕ್ಕೋಸ್ಕರನೇ ನಾಳೆನೂ ಇದೇ ಮಾಡ್ತೀಯ. ನಿನ್ನನ್ನು ತಿದ್ದಕ್ಕೆ ಸಾಧ್ಯನೇ ಇಲ್ಲ. ನೀನು ಹೀಗೆ ಇರ್ತೀಯ. ನಿನ್ನನ್ನು ನೀನು ಯಾವಾಗ ಅರ್ಥ ಮಾಡ್ಕೊತೀಯೋ ಆ ದಿನ ಮಾತ್ರನೇ ನೀನು ಸರಿಯಾಗಕ್ಕೆ ಸಾಧ್ಯ ಅಂತ ಆ ಭಗವಂತ ಹೇಳಿರ್ತಾನಂತೆ. ನೋಡಿ, ಅದಕ್ಕೇ ಎಲ್ಲರೂ ಭಗವಂತನ ಪೂಜೆ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ ಭಗವಂತನ ಹೊಲಿಸ್ಕೋಬೇಕು. ಯಾಕೆ ಅಂತಂದರೆ ಮಗು ಇದೆ, ಒಂದು ಚಿಕ್ಕ ಮಗು ಅಂದರೆ ದಿನನಿತ್ಯ ಅದಕ್ಕೆ ಏನೇನು ಪಾಲನೆ ಬೇಕೋ ಅದು ಮಾಡ್ತಾ ಇದ್ರೇ ನಮ್ಮ ಕೈಗೆ ಎಷ್ಟು ಬೇಕೋ ಅಷ್ಟು ಮುದ್ದಾಡೋಕ್ಕೆ ಆ ಭಗವಂತ ಸಾಕ್ಕೊಂಡು ಕೊಡ್ತಾನೆ ಇರ್ತಾನೆ ನಮಗೆ. ಅದಕ್ಕೆ ಹೇಳೋದು, 3 ತಿಂಗಳು ಮಗು ಇದೆ ಅಂತಂದರೆ ಅದಕ್ಕೇನೂ ಗೊತ್ತಾಗಲ್ವಂತೆ. ತಾಯಿ ಯಾರು, ತಂದೆ ಯಾರು, ಇವರೇನು ನನಗೆ ಊಟ ಕೊಡ್ತಾರೆ, ಯಾರು ಕೊಡ್ತಾರೆ, ಏನೂ ಗೊತ್ತಾಗಲ್ಲ. ಯಾಕೆಂದರೆ 3 ತಿಂಗಳು ಆ ಶಿವ ಪರಮಾತ್ಮನ ಮಗುವಂತೆ ಅದು. ಹಾಗಾಗಿ 3 ತಿಂಗಳಾದಮೇಲೆ ನಮ್ಮ ಕೈಗೆ ಒಪ್ಪಿಸ್ತಾರಂತೆ. ಅದೇ ರೀತಿ ಆ ಪೂಜೆ ಮಾಡ್ದಿರೋ ಇರೋರು ಸರಿ ಒಂದು ಮಗು ಥರನೇ ಇಟ್ಕೊಳ್ಳೋಣ, ಆದರೆ ನಾನು ಇದೇ ರೀತಿ ಇರ್ತೀನಿ, ನನ್ನನ್ನು ಚೇಂಜ್ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ, ನಾನು ಇದೇ ರೀತಿ ಇರ್ತೀನಿ ಅನ್ನೋರನ್ನ ಖಂಡಿತ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಗುರುರಾಯರು ಖಂಡಿತ ಅಂಥವ್ರನ್ನ ಸಹ ಚೇಂಜ್ ಮಾಡಿ ತೋರಿಸ್ತಾರೆ. ಅದೇ ರೀತಿ ನಾನು ಚೇಂಜ್ ಆಗಬೇಕು ಅನ್ನೋರಿಗೆ ಏನು ಬೇಕಾದರೂ ಭಗವಂತ ಕೊಡ್ತಾ ಇರ್ತಾರೆ. ನೋಡಿ, ಭಕ್ತಿ ಇಲ್ದಿರ ಇರೋನು 1 ದಿನ ಭಕ್ತಿಲ ಪೂಜೆ ಮಾಡಿದ್ರೆ ಸಾಕಂತೆ ಭಗವಂತ ಹೊಲ್ದು ಬಿಡ್ತಾನೆ. ಹಾಗಾಗಿ ಭಕ್ತಿ ಮಾರ್ಗಕ್ಕೆ ಯಾರು ಬೇಕಾದ್ರೂ ಖಂಡಿತ ತಲೆ ಬಾಗಿಯೇ ಆಗಬೇಕು.
ತಲೆ ಬಾಗಿಸಿದ್ದು ಸತ್ಯ ಅಂದರೆ ಆ ಭಗವಂತ ನಮಗೆ ಯಾವಾಗ್ಲೂ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಯಾವಾಗ್ಲೂ ನಮ್ಮ ಭಕ್ತಿ ಅನ್ನೋದೇನು ಭಾವನೆಯಿಂದ ಬರಬೇಕು. ಆ ಭಾವನೆಯನ್ನು ಭಯದಿಂದ ಪೂಜೆ ಮಾಡಿರಬೇಕು. ಆ ಭಯದಿಂದ ದಾನ ಧರ್ಮ ಮಾಡಿದ್ದು ಸತ್ಯ ಆದರೆ ಖಂಡಿತ ಭಗವಂತ ಒಲಿತಾನೆ. ಗುರುವೇ ಶರಣು. ಸಮ ಧನ್ಯವಾದಗಳು. ನಮಗೆ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳು, ಮಹಿಮೆಗಳು ಬಗ್ಗೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ರಾಘವೇಂದ್ರ ರಾಯರ ಒಂದು ವಿಶೇಷತೆ ತಿಳಿಸ್ಕೊಟ್ರಿ. ಪಂಚಮುಖಿ ಹನುಮಾನ್ ದೇವರ, ಶನಿ ಮಹಾತ್ಮ ದೇವರ ಪ್ರತಿಯೊಬ್ಬರ ಒಂದು ವಿಚಾರಗಳನ್ನು ನಮಗೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇರ್ತೀರಾ. ನಿಮಗೆ ವೀಕ್ಷಕರ ಪರವಾಗಿ, ನಮ್ಮ ಪರವಾಗಿ ನಿಮಗೆ ತುಂಬ ಹೃದಯದಂಥ ಧನ್ಯವಾದಗಳಮ್ಮ. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ, ಪವಾಡಗಳ ಬಗ್ಗೆ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮತ್ತು ರಾಘವೇಂದ್ರ ರಾಯರ ಒಂದು ವಿಶೇಷತೆ ಏನು, ಪಂಚಮುಖಿ ಹನುಮಾನ್ ದೇವರ ಒಂದು ವಿಶೇಷತೆ ಏನು, ಶನಿ ಮಹಾತ್ಮನನ್ನು ಯಾವ ರೀತಿಯಾಗಿ ಒಲಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಪೂಜೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇನ್ನು ಹೇಳೋದಾದರೆ ಶ್ರೀ ಗುರು ರಾಘವೇಂದ್ರ ರಾಯರು ಅಥವಾ ನಮ್ಮ ದೈವ ಒಂದು ಹೇಳೋದೊಂದೇ ಸನಾತನ ಧರ್ಮದಲ್ಲಿ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಆತ್ಮವಿಶ್ವಾಸವಿರಲಿ, ಸತ್ಯ ಧರ್ಮ ನ್ಯಾಯದಿಂದ ಇರಿ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ